ಹಾಯ್ ವೆಲ್ಕಮ್ ಟು ವಿನುತಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಹಾಗಲಕಾಯಿ ಪಲ್ಯ. ಹೇಗೆ ಮಾಡೋದು ನೋಡೋಣ. ಫಸ್ಟಿಗೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಒಣಮೆಣ್ಸಿಕಾಯಿ, 1-2 ಟೊಮೊಟೊ, 2 ಈರುಳ್ಳಿ ಮತ್ತು ಹುಣಸೆ ನೆನೆಯಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟು ಬಾಣಲಿಗೆ ಸಣ್ಣ ಕಟ್ ಮಾಡಿ ಹಾಗಲಕಾಯಿನ ಡ್ರೈ ರೋಸ್ಟ್ ಮಾಡೋಕ್ಕೆ ಹಾಕೊಂಡಿದ್ದೀನಿ. ಫಸ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ಹುರಿದು. ಎಷ್ಟು ಅಂದರೆ ಅದು ಒಂದಕ್ಕೆ ಇನ್ನೊಂದು ಅಂಟದೇ ಇರೋ ಥರ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಾದಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಟರ್ಮರಿಕ್ ಪೌಡರ್ ಮತ್ತು ಸಾಲ್ಟ್ ಹಾಕೋದ್ರಿಂದ ಅದು ಕೈ ಅಂಶ ಬೇಗ ಹೋಗುತ್ತೆ. ಆವಾಗ ಹಾಕ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೋಬೇಕು. ಈಗ ಫ್ರೈ ಆಗಿದೆ, ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಈ ಹುರಿಯೋದ್ರಿಂದ ಕೈ ಬರೋದಿಲ್ಲ, ಫಸ್ಟೇ ಹುರಿದಿಟ್ಕೋಬೇಕು. ನೆಕ್ಸ್ಟು ಅದೇ ಬಾಣಲಿಗೆ ಎಣ್ಣೆ 1-2 ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ. ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಒಗ್ಗರಣೆಗೆ ಎರಡನ್ನೂ ಹಾಕೊಳ್ಳೋಣ. ಸ್ವಲ್ಪ ಚಿಟಪಟ ಅಂದಾದಮೇಲೆ ಕರಿಬೇವಿನ ಸೊಪ್ಪು, ಒಣಮೆಣ್ಸಿಕಾಯಿ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಆಗಬೇಕು. ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಇಷ್ಟು ಫ್ರೈ ಇದ್ದರೆ ಸಾಕು. ನೆಕ್ಸ್ಟ್ ಹಾಗಲಕಾಯಿ ಸೇರಿಸ್ಕೊಳ್ಳೋಣ. ಹಾಗಲಕಾಯಿ ಹಾಕಿ ಫ್ರೈ ಆದಮೇಲೆ ನೆಕ್ಸ್ಟಿಗೆ ಟೊಮೊಟೊನೂ ಹಾಕೊಳ್ಳೋಣ. ಫಸ್ಟೇ ಹಾಕೊಂಡಿಲ್ಲ, ನಾನು ಇವಾಗ ಹಾಕೊತಾ ಇದ್ದೀನಿ, ಅದು ಬಾಯಿಗೆ ಸಿಗಲಿ ಅಂತ. ಫಸ್ಟ್ ಹಾಕಿದ್ರೆ ಫುಲ್ ಸ್ಮೂತಾಗಿರುತ್ತೆ. ನೆಕ್ಸ್ಟು ಹುಣಸೆ ಹುಳಿ ಹಾಕೊಳ್ಳೋಣ. ನಾನು ಆಗಲೇ ನೆನೆಸಿಟ್ಟಿದ್ನಲ್ಲ, ಸ್ವಲ್ಪ ಹುಣಸೆ ಹುಳಿನೂ ಸೇರಿಸ್ಕೊಳ್ಳೋಣ. ಅದು ಕುದೀಲಿ ಒಂದು ಸ್ವಲ್ಪ. ಕುದಿ ಬಂದಾದಮೇಲೆ ಖಾರ ಹಾಕೋಬೇಕು. ಖಾರ ನಾರ್ಮಲ್ ಚಿಲ್ಲಿ ಪೌಡರ್ಗಿಂತ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಹಾಕೊಳ್ಳಿ. ನಾನು 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಅದು ಖಾರ ಹೋಗೋ ತನಕ ಅದನ್ನು ಕ್ಲೀನಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1-2 ನಿಮಿಷ ಫ್ರೈ ಆದಮೇಲೆ ಅದು ಖಾರ ಕಮ್ಮಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಹಾಕಿದ್ದೀನಿ. ಅದು ವೀಡಿಯೋ ಸ್ಕಿಪ್ ಆಗಿದೆ. 1 ಇಂಚಷ್ಟು ಬೆಲ್ಲ ಹಾಕೊಳ್ಳೋಣ. ಈಗ ಪಲ್ಯ ರೆಡಿಯಾಗಿದೆ. ಇದು ತುಂಬ ಎಲ್ಲ ಇಷ್ಟಪಟ್ಟು ತಿಂತಾರೆ, ಮಕ್ಕಳು ಮತ್ತು ದೊಡ್ಡವರು ಎಲ್ಲ. ರೈಸ್ಗೆ ಮತ್ತು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂತ ಸಬ್ಸ್ಕ್ರೈಬ್ ಮಾಡಿ.